ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಸೂಫ್ರನ್ಸೋ ಸಿನಿಮಾವನ್ನು ಎರಡನೇ ಬಾರಿ ವೀಕ್ಷಣೆ ಮಾಡಿದಂತಹ ವಿಚಾರದ ಬಗ್ಗೆ ಒಂದಿಷ್ಟು ಅನಿಸಿಕೆ ಹಾಗೆ ಒಂದಿಷ್ಟು ಅನುಭವಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಕಳೆದ ಎಪಿಸೋಡ್ನಲ್ಲಿ ನರ್ತಕಿ ಚಿತ್ರಮಂದಿರದಲ್ಲಿ ಮೊದಲ ಬಾರಿಗೆ ಈ ಸಿನಿಮಾವನ್ನು ವೀಕ್ಷಣೆ ಮಾಡಿದಂತಹ ಘಟನೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸಿದ್ವಿ. ಇವತ್ತಿನ ಎಪಿಸೋಡ್ನಲ್ಲಿ ನಾನು ಎರಡನೇ ಬಾರಿಗೆ ಈ ಸಿನಿಮಾವನ್ನು ವೀಕ್ಷಣೆ ಮಾಡಿದ್ದು ಎಲ್ಲಿ, ಹಾಗೆ ಅಲ್ಲಿ ಆದಂತಹ ಅನುಭವ ಹೇಗಿತ್ತು, ಈ ವಿಚಾರದ ಬಗ್ಗೆ ಒಂದಿಷ್ಟು ಅನಿಸಿಕೆ ಹಾಗೆ ಒಂದಿಷ್ಟು ಅಭಿಪ್ರಾಯಗಳನ್ನು ಅನುಭವ ಸಮೇತ ನಿಮ್ಮ ಮುಂದೆ ನಾನು ಬಿಚ್ಚಿಡ್ತಾ ಇದ್ದೀನಿ. ಈ ಸಿನಿಮಾವನ್ನು ನಾನು ಎರಡನೇ ಬಾರಿ ವೀಕ್ಷಣೆ ಮಾಡಿರೋದು ಈ ಸಿನಿಮಾ ತೆರೆಕಂಡ ಎರಡನೇ ವಾರದಲ್ಲಿ, ಅಂದರೆ ಶುಕ್ರವಾರ. ಆ ಚಿತ್ರಮಂದಿರಕ್ಕೆ ಅದೇ ದಿನ ಆ ಸಿನಿಮಾ ಎಂಟ್ರಿ ಕೊಟ್ಟಿತ್ತು. ಮೊದಲ ವಾರ ಆ ಚಿತ್ರಮಂದಿರದಲ್ಲಿ ಆ ಸಿನಿಮಾ ಪ್ರದರ್ಶನ ಕಂಡಿರಲಿಲ್ಲ. ಎರಡನೇ ವಾರ ಆ ಚಿತ್ರಮಂದಿರ ಸೇರಿದಂತೆ ಎಲ್ಲ ಪರಭಾಷಾ ಸೆಂಟರ್ಗಳಲ್ಲೂ ಕೂಡ ಈ ಸಿನಿಮಾವನ್ನು ಪ್ರದರ್ಶನ ಮಾಡಿದರು. ಆ ಚಿತ್ರಮಂದಿರ ಯಾವುದು ಅಂತ ಕೇಳಿದರೆ ಮತ್ತಿಕೆರೆ ಇಲ್ಲಿರುವಂಥ JP ಪಾರ್ಕ್, ಇದರ ಪಕ್ಕದಲ್ಲೇ ಇರುವಂತಹ ಮುರಳಿ ಗೋಕುಲ ಚಿತ್ರಮಂದಿರದಲ್ಲಿ ಈ ಸಿನಿಮಾವನ್ನು ವೀಕ್ಷಣೆ ಮಾಡಿರೋದು. ಮುರಳಿ ಗೋಕುಲ ಪಕ್ಕ ತೆಲುಗು ಸೆಂಟರ್, ಹಾಗೆ ಕನ್ನಡ ಸಿನಿಮಾಗಳನ್ನು ಅವಾಗವಾಗ ಪ್ರದರ್ಶನ ಮಾಡ್ತಾರೆ. ಅದು ಸ್ಟಾರ್ ನಟರ ಸಿನಿಮಾಗಳು ಅಷ್ಟೇ. ಈ ಚಿತ್ರಮಂದಿರದಲ್ಲಿ ಸೌಂಡ್ ಎಲ್ಲ ತುಂಬಾ ಚೆನ್ನಾಗಿದೆ, ಸ್ಕ್ರೀನು ಅಷ್ಟೇ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಬಾಲ್ಕನಿ ಇಲ್ಲ. ಚಿತ್ರಮಂದಿರದ ಒಳಗಡೆ ಹೋಗ್ತಾ ಇದ್ದಂತೆ ಯಾವುದೋ ಒಂದು ಗೋಡನಿಗೆ ಹೋದಂತೆ ಅನಿಸುತ್ತೆ. ಸಿನಿಮಾ ಶುರುವಾಗ್ತಾ ಇದ್ದಂತೆ ಸೌಂಡ್ ಆಗಿರ್ಬೋದು, ಸ್ಕ್ರೀನ್ ಆಗಿರ್ಬೋದು ಅತ್ಯದ್ಭುತ. ಆದರೆ ಈ ಒಂದು ಎಕ್ಸ್ಪೆಕ್ಟೇಷನ್ ಏನಿದೆ ಈ ಸಿನಿಮಾದಲ್ಲಿ ಅದು ಹುಸಿಯಾಗಿತ್ತು. ನರ್ತಕಿ ಚಿತ್ರಮಂದಿರದಲ್ಲಿ ಭಾವ ಬಂದರ್ ಅನ್ನುವ ಬೀಟ್ ಸಾಂಗ್ ಆಗಿರ್ಬೋದು, ಅಥವಾ ಆ ಮೊದಲ ಪಾರ್ಟಿ ಸಾಂಗ್ ಏನಿದೆ ಅದಾಗಿರ್ಬೋದು, ಅತ್ಯದ್ಭುತವಾಗಿ ಮುದ ನೀಡಿತು. ಆದರೆ ಅದೇ ಎಕ್ಸ್ಪೆಕ್ಟೇಷನ್ ಇಟ್ಟುಕೊಂಡು ಎರಡನೇ ಬಾರಿಗೆ ಮುರಳಿ ಚಿತ್ರಮಂದಿರಕ್ಕೆ ಹೋದರೆ ಅದು ಇರಲಿಲ್ಲ. ಯಾಕಂತ ಹೇಳಿದ್ರೆ ಮುರಳಿ ಚಿತ್ರಮಂದಿರದಲ್ಲಿ ಕನ್ನಡ ಸಿನಿಮಾಗಳು ತೆರೆ ಕಂಡಾಗ ಅದು ಎಂಥದ್ದೇ ಸಿನಿಮಾ ಆದರೂ ಕೂಡ ನಾನು ಈ ಚಿತ್ರಮಂದಿರದಲ್ಲಿ ಸಿನಿಮಾವನ್ನು ವೀಕ್ಷಣೆ ಮಾಡ್ತೀನಿ. ಕಾರಣ ಚಿತ್ರಮಂದಿರದಲ್ಲಿ ಸಿನಿಮಾದ ಅನುಭವ ಅತ್ಯದ್ಭುತವಾಗಿದೆ ಅಂತ. ಬಹುಮುಖ್ಯವಾಗಿ ಈ ಚಿತ್ರಮಂದಿರದ ಸೌಂಡು. ಆದರೆ ಸೂಫ್ರನ್ಸೋ ಸಿನಿಮಾಗೆ ಅದು ಇರಲಿಲ್ಲ, ಹುಸಿಯಾಗಿತ್ತು. ಯಾಕಾದರೂ ಈ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿದ್ನೋ ಅನ್ನುವಂತಿತ್ತು ಮುರಳಿ ಚಿತ್ರಮಂದಿರದ ಅನುಭವ. ಎರಡನೇ ಬಾರಿ ಕೂಡ ನರ್ತಕಿ ಚಿತ್ರಮಂದಿರದಲ್ಲಿ ನಾನು ವೀಕ್ಷಣೆ ಮಾಡ್ತಿದ್ದೆ ಅಂತ ಅನಿಸುವಂತಿತ್ತು. ಅಥವಾ PVR ಚಿತ್ರಮಂದಿರಕ್ಕೆ ಹೋಗಿ ಅಲ್ಲಾದರೂ ಸಿನಿಮಾವನ್ನು ವೀಕ್ಷಣೆ ಮಾಡ್ತಿದ್ದೆ ಅಂತ ಅನಿಸಿತ್ತು. ಯಾಕಂತೇಳಿದ್ರೆ PVRನಲ್ಲಿ ಸೌಂಡ್ ತುಂಬಾ ಚೆನ್ನಾಗಿದೆ. ಅದೆಷ್ಟೋ ಸಿನಿಮಾಗಳನ್ನು, ಕನ್ನಡ ಆಗಿರ್ಬೋದು, ತೆಲುಗು ಸಿನಿಮಾ ಆಗಿರ್ಬೋದು, ಅನೇಕ ಸಿನಿಮಾಗಳನ್ನು ಈ ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡಿದ್ದೆ. ಅಪ್ಪು ಸರ್ ಅವರ ನಟ ಸಾರ್ವಭೌಮ, ದರ್ಶನ್ ಅವರ ಕ್ರಾಂತಿ, ಕಿಚ್ಚ ಸುದೀಪ್ ಅವರ ಮ್ಯಾಕ್ಸು, ರಾಕಿ ಬೈ ಯಶ್ ಅಭಿನಯದ KGF 2, ಹೀಗೆ ಅನೇಕ ಕನ್ನಡ ಸಿನಿಮಾಗಳನ್ನು ಈ ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡಿದ್ದೆ. ಆದರೆ ಯಾವತ್ತೂ ಕೂಡ ಈ ಚಿತ್ರಮಂದಿರದಲ್ಲಿ ಸೌಂಡ್ ಚೆನ್ನಾಗಿಲ್ಲ ಅಂತ ಅನಿಸಿರಲಿಲ್ಲ. ಗಾಂಧಿನಗರದ ನರ್ತಕಿ ಚಿತ್ರಮಂದಿರದಲ್ಲಿ ಯಾವ ಮಟ್ಟಕ್ಕೆ ಸೌಂಡ್ ಇದೆಯೋ ಅದೇ ಮಟ್ಟದ ಸೌಂಡನ್ನು ಈ ಚಿತ್ರಮಂದಿರ ನೀಡ್ತಾ ಇತ್ತು. ಆದರೆ ಮೊನ್ನೆ ಅದು ಯಾಕೆ ನೀಡಿಲ್ವೋ ಗೊತ್ತಿಲ್ಲ, ಅಥವಾ ಆಪರೇಟರ್ ಏನಾದ್ರು ಚೇಂಜ್ ಆಗಿದ್ರು ಉತ್ತರ ಇಲ್ಲ. ಒಟ್ಟಿನಲ್ಲಿ ತುಂಬ ನಿರಾಸೆಯಾಗಿತ್ತು. ಚಿತ್ರಮಂದಿರ ಆಲ್ಮೋಸ್ಟ್ ತುಂಬಿತ್ತು. ಎಲ್ಲರೂ ಕೂಡ ಫ್ಯಾಮಿಲಿ ಪ್ರೇಕ್ಷಕರು. ಅದು ಕೇವಲ ಮುರಳಿ ಚಿತ್ರಮಂದಿರ ಅಂತಲ್ಲ, ಎಲ್ಲ ಕಡೆಗಳಲ್ಲೂ ಕೂಡ ಫ್ಯಾಮಿಲಿ ಪ್ರೇಕ್ಷಕರೇ ಬಂದು ಈ ಸಿನಿಮಾವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಸಿನಿಮಾ ಗೆಲುವಿನ ಪತಾಕೆ ಹಾರಿಸಿರೋದು. ಅದೇನೇ ಇರಲಿ, ಸಿನಿಮಾ ಚೆನ್ನಾಗಿದೆ. ಆದರೆ ಆ ದಿನದ ಅನುಭವ ಮಾತ್ರ ಚೆನ್ನಾಗಿರಲಿಲ್ಲ, ತುಂಬಾ ಬೇಸರ ತರಿಸಿತ್ತು. ಅದೇನೇ ಇರಲಿ, ನಮ್ಮ ಕನ್ನಡದ ಪ್ರತಿ ಸಿನಿಮಾಗಳು ಅಬ್ಬರಿಸಿ ಬೊಬ್ಬೇರಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.